ಮಹಾಲಕ್ಷ್ಮಿ ಅಂದ್ಬಿಟ್ಟು ಇದು ಮಾಮೂಲಿ ಪುರಾತನ ದೇವಸ್ಥಾನ. ಇದು ಒಂದು ಸುಮಾರು 16 ಗ್ರಾಮಗಳಿಗೆ ಇದು ಗ್ರಾಮ ದೇವತೆ. ಇದು ಹೊಸದಾಗಿ ಒಂದು ಜೀರ್ಣೋದ್ಧಾರ ಆದಾಗಿಂದ ವರ್ಷ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಇವಾಗೆಲ್ಲ ಯುವಕರು ಪತ್ನೂರು ಎಲ್ಲ ಒಂದು ಪಂಗಡ ಮಾಡ್ಕೊಂಡು ಎಲ್ಲ ಒಂದು ಒಗ್ಗಟ್ಟಾಗಿ ಇದು 16ನೇ ವರ್ಷದ ಒಂದು ಹೊಸದಾಗಿ ತೆಗ್ದಾಗಿಂದ 16ನೇ ವರ್ಷದ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನ ಅಚ್ಚುಕಟ್ಟುವಾಗಿ ಎಲ್ಲಾ ಮುಖಂಡರು ಸೇರಿಸಿ ಎಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀವಿ. ಮಾಮೂಲಿ 2 ದಿವಸ ಇರುತ್ತಮ್ಮ. ನಿನ್ನೆ ಒಂದ್ ದಿವಸ ಮಾಮೂಲಿ 2 ಹೋಮ ಇರುತ್ತೆ, ಸುದರ್ಶನ ಹೋಮ ಅವೆಲ್ಲ ಇರುತ್ತೆ. ಬೆಳಿಗ್ಗೆ ಪುಣ್ಯ ಅವೆಲ್ಲ ಇರುತ್ತೆ, ಸುದರ್ಶನ ಹೋಮ ಅದು ಮುಗಿಸ್ಕೊಂಡು ಪ್ರಸಾದ ವ್ಯವಸ್ಥೆ ಇರುತ್ತೆ. ಪ್ರತಿ ವರ್ಷದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ. ಖಂಡಿತ ಅಯ್ಯಮ್ಮನ ಆಶೀರ್ವಾದದಿಂದ ಜನಸಂಖ್ಯೆ ದಿನ ಜಾಸ್ತಿ ಆಗಿರುತ್ತೆ. ವರ್ಷ 1,000 ಇತ್ತು, 2,000 2,500 ಜನ ದಾಟ್ತಾ ಇದ್ದಾರೆ. ಅಯ್ಯಮ್ಮನ ಆಶೀರ್ವಾದದಿಂದ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿದೆ. ಎಲ್ಲ ಇವಾಗ ಒಂದು 2,500ದಿಂದ 3,000 ಜನ ತನಕ ಆಗುತ್ತೆ. ಭಕ್ತಾದಿಗಳು ಏನಿಲ್ಲಪ್ಪ, ಅಯ್ಯಮ್ಮನ ಆಶೀರ್ವಾದ ಸದಾ ಇರಬೇಕು. ಅಯ್ಯಮ್ಮನ ಒಂದು ಋಣ ತೀರ್ಸಕ್ಕಾಗಲ್ಲ. ಅಯ್ಯಮ್ಮದೊಂದು ಋಣ ತೀರ್ಸಕ್ಕಾಗದಿರೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಊರಲ್ಲಿ ಒಗ್ಗಟ್ಟಾಗಿ ಅಯ್ಯಮ್ಮ ಚೆನ್ನಾಗಿದ್ರೆ ನಾವೆಲ್ಲ ಊರಲ್ಲಿ ಚೆನ್ನಾಗಿರ್ತೀರ ಅನ್ನೋ ಉದ್ದೇಶದಿಂದ ಎಲ್ಲ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಊಟಕ್ಕೆ ಹೋಗಿ